ದಿನ ಫ್ರೀಡಂ ಪಾರ್ಕಲ್ಲಿ ನಾವು ಪ್ರತಿಭಟನೆ ಕೈಗೊಂಡಿದ್ದೀವಿ. ಬೆಳಗ್ಗೆಯಿಂದ ಪ್ರತಿಭಟನೆ ಮಾಡ್ತಾ ಇದ್ದೀವಿ. 4 ಬೇಡಿಕೆಗಳನ್ನ ಇಟ್ಕೊಂಡು ಒಂದು ಹೈಕೋರ್ಟ್ ಆದೇಶದ ಪ್ರಕಾರ ಆಯಗಳಿಗೆ 64,236 ರೂಪಾಯಿಗಳ ಕನಿಷ್ಠ ವೇತನ ವ್ಯತ್ಯಾಸದ ಬಾಕಿ ಮೊತ್ತ ಕೊಡಬೇಕು. ಹೈಕೋರ್ಟು ಡಿಪಾರ್ಟ್ಮೆಂಟಿಗೆ ನೀಟಾಗಿ ಡೈರೆಕ್ಷನ್ ಕೊಟ್ಟಿದೆ, 8 ವಾರದ ಒಳಗಡೆ ನೀವು ಕೊಡಲೇಬೇಕು ಅಂತ. ಆದರೆ ಯಾವುದೇ ರೀತಿ ಸ್ಪಷ್ಟ ಆದೇಶನ ಓಡಿಸ್ತಾ ಇಲ್ಲ. ಮತ್ತು ಆಯಗಳ ವೇತನವನ್ನು 17,000 ರೂಪಾಯಿಂದ 27,000 ರೂಪಾಯಿಗೆ ಹೆಚ್ಚಿಸಬೇಕಂತೇಳಿ 7ನೇ ವೇತನ ಜಾರಿಯಾಗಿ ಈಗಾಗಲೇ 1 ವರ್ಷ ಕಳೀತಾ ಬಂತು. ಇನ್ನಾದರೂ ಆಯಗಳ ವೇತನ ಹೆಚ್ಚಿಸಿಲ್ಲ. ಮತ್ತು ಆಯಗಳಿಗೆ ಬೇಸಿಗೆ ರಜೆಯಲ್ಲಿ ಸಂಬಳ ಕೊಡ್ತಾಯಿದ್ರು 2011ರಿಂದ, ನಿರಂತರವಾಗಿ ಕೊಡ್ತಾಯಿದ್ದ ಸಂಬಳ 2023ರಿಂದ ತಡೆ ಹಿಡಿದಿದ್ದಾರೆ. ಆಮೇಲೆ ನಿವೃತ್ತಿ ಹೊಂದಿರೋ ಆಯಗಳಿಗೆ NPS ಲೈಟ್ ಸ್ಕೀಮ್ ಒಳಗಡೆ ಪೆನ್ಷನ್ ಅರಿಯರ್ಸ್ ಕೊಡ್ತೀವಿ ಅಂತ ಸರ್ಕಾರ ಒಪ್ಪಿಕೊಂಡಿತ್ತು, ಮಂಜೂರಾತಿ ಮಾಡಿತ್ತು, ಆದರೆ ಅದನ್ನು ಜಾರಿ ಮಾಡಲಿಲ್ಲ. ಈ ರೀತಿ 4 ಬೇಡಿಕೆಗಳನ್ನು ಮುಖ್ಯವಾಗಿ ಇಟ್ಟುಕೊಂಡು ನಾವು ಪ್ರತಿಭಟನೆ ಕೈಗೊಂಡಿದ್ದೀವಿ. ಫ್ರೀಡಂ ಪಾರ್ಕಲ್ಲಿ ಬೆಳಗ್ಗೆಯಿಂದ ಕೂತಿದ್ದೀವಿ. ಇಲ್ಲಿವರೆಗಾಯಿತು ಯಾವುದೇ ಇಲಾಖೆಯವ್ರು ಗಮನಕ್ಕೆ ತೊಗೊತಿಲ್ಲ, ಯಾರೂ ಬರ್ತಾ ಇಲ್ಲ, ಯಾರೂ ನಮ್ಮ ಅಹವಾಲು ಸ್ವೀಕರಿಸಿಲ್ಲ. ಇದೇ ರೀತಿ ಇವರು ನಮ್ಮನ್ನು ಕಡೆಗಣಿಸ್ತಾ ಹೋದರೆ ನಾವು ಪ್ರತಿಭಟನೆಯನ್ನು ಇದೇ ಜಾಗದಲ್ಲಿ ಹೀಗೆ ಮುಂದುವರಿಸ್ತೀವಿ. ಯಾವುದೇ ಕಾರಣಕ್ಕೂ ಪ್ರತಿಭಟನೆ ಹಿಂಪಡೆಯೋದಿಲ್ಲ.